ಇನ್ನು ಜೈನ ಮುನಿಗಳೊಬ್ಬರು ಪ್ರಶ್ನೆ ಮಾಡಿದ್ದಾರೆ, ಯಾರ ಮನೆಗೆ ಹೋಗಿದ್ದಾರೆ, ಯಾವಾಗ ಜಾತಿ ಗಣತಿ ಮಾಡಿದ್ದಾರೆ, ನಮ್ಮ ಮಠಕ್ಕಂತೂ ಯಾರೂ ಒಂದು ಮಾಹಿತಿ ಪಡೆದಿಲ್ಲಪ್ಪ. ಹೀಗಂತ ಜೈನ ಮುನಿ ಗುಣಧರ ನಂದಿ ಮಹಾರಾಜ ಸ್ವಾಮೀಜಿಯವರು ಹೇಳಿಕೆ. ಪುನಃ ಗಣತಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೈನ ಸಮುದಾಯದ ಅಂಕಿಅಂಶಗಳು ಅಸತ್ಯವಾಗಿದೆ, ವರದಿ ಅಸಂತೋಷ ವಾತಾವರಣ ನಿರ್ಮಾಣ ಮಾಡಿದೆ. ಜಮೀರ್ ಈ ಹಿಂದೆ 20 ಲಕ್ಷ ದಿಗಂಬರ ಜೈನರಿದ್ದಾರೆ ಅಂತ ಹೇಳಿದ್ರು, ಆದರೆ ವರದಿಯಲ್ಲಿ 1,62,000 ಮಾತ್ರ ಇದ್ದಾರೆ ಅಂತಿದೆ. ಈ ಸಂಖ್ಯೆ ನಿಜವಾಗಿದ್ದರೆ ನಾವು ಅದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಕರ್ನಾಟಕ ದೇಶ ಬಹಳ ಶಾಂತ ಪ್ರಿಯ, ಒಳ್ಳೆ ಹಸಿರು ಕ್ರಾಂತಿ ಮಾಡುವಂಥದ ಒಂದು ಪ್ರಾಂತ, ಸರಳ ಸಜ್ಜನಕ ಒಂದು ರಾಜ್ಯ ಅಂದರೆ ಕರ್ನಾಟಕ. ಎಲ್ಲರೂ ಕೂಡಿ ಬದುಕ್ತವು, ಎಲ್ಲರೂ ಕೂಡಿ ನಡೀತವು. ಅದರ ಜಾತಿದ ಗಣನಾ ಮಾಡಿ ಇದು ಒಂದು ಸಮಾಜಕ್ಕೆ ಅಸಂತೋಷ ಇದ್ದಂಥ ವಾತಾವರಣ ನಿರ್ಮಾಣ ಆಗಿದೆ. ಅಸಂತೋಷ ವಾತಾವರಣ ನಿರ್ಮಾಣ ಆಗೋದ ಕಾರಣ ಅಂದರೆ ಯಾವುದು ಆಕಡೆ, ಯಾವುದು ಅಂಕ, ಯಾವುದು ನಮ್ಮ ಧರ್ಮನ ಜೈನ ಧರ್ಮಕ್ಕೆ ತೋರಿಸಿದ ಆಕಡಗಳ